ನಮಸ್ಕಾರ ಎವ್ರಿವನ್, ವೆಲ್ಕಮ್ ಟು ಅವರ್ ವೀಡಿಯೋಸ್. ಕೆಲವು ಸಲ ನಮಗೆ ಅನಿಸುತ್ತೆ ನಾವಿರೋ ಲೈಫು ತುಂಬ ಕಷ್ಟ, ದೇವರು ತುಂಬ ಕಷ್ಟ ಕೊಟ್ಟಿದ್ದಾರೆ ನಮಗೆಲ್ಲ ಅಂತೆಲ್ಲ ಅನಿಸುತ್ತೆ. ಮತ್ತು ಇಂಥ ಪರಿಸ್ಥಿತಿಗಳು ನೋಡಿದ ಮೇಲೆ ಬೆಟರ್ ಅಂತಲೂ ಒಂದ್ಸಲ ಅನಿಸುತ್ತೆ. ನೋಡಿ, ಇಲ್ಲಿ ಮುಂದೆ ಹೋಗ್ತಾ ಇರೋ ಗಾಡೀಲಿ ಫ್ಯಾಮಿಲಿ ಏನೋ ಫುಲ್ ಇರುತ್ತೆ ಅವ್ರದ್ದು, ಲೇಡೀಸು ಎಲ್ಲ ಇರ್ತಾರೆ ಅದರಲ್ಲಿ. ಅದು ಅವ್ರ ಜೀವನ ಹೆಂಗೆ ಅವತ್ತು ದುಡ್ದು ಅವತ್ತು ತಿನ್ನಬೇಕು ಆ ಥರ. ಬಟ್ ಇವ್ರು ಇಲ್ಲಾಂದರೆ ನಮಗೆಲ್ಲ ಆಗೋದು ಇಲ್ಲ, ನಾವು ಅವ್ರ ಕೆಲಸ ನಾವು ಮಾಡೋದಕ್ಕೂ ಆಗಲ್ಲ. ಅಂಥವ್ರಿಂದಲೇ ನಾವು ಬಿಲ್ಡಿಂಗಲ್ಲಿ ಇರೋದು. ಬಟ್ ಅವ್ರದ್ದು ಎಷ್ಟು ಅವರು ಖುಷಿಯಾಗೇ ಇದ್ದಾರೆ. ಅವ್ರದ್ದು ಯಾವತ್ತೂ ಅವ್ರು ಟೆನ್ಷನ್ನೇ ತಗೊಂಡಿರಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ನಮ್ಮ ಲೈಫ್ ಹಿಂಗಿದೆ ಅಂತ. ನಮಗೆ ಭಗವಂತ ಎಷ್ಟು ಕೊಟ್ಟರು ಸಾಲಲ್ಲ. ಹಂಗಿದೆ ಹಿಂಗಿದೆ ನಮ್ಮ ಲೈಫು, ಈ ಥರ ಆಗ್ಬಿಟ್ಟಿದೆ. ಬೇರೆಯವರಿಗೆಲ್ಲ ಕಂಪ್ಯಾರಿಸನ್ ಜಾಸ್ತಿ ಮಾಡ್ಕೋತೀವಿ. ಅವ್ರು ಯಾವ ಟೆನ್ಷನ್ ಇಲ್ಲ, ಅವ್ರು ಹ್ಯಾಪಿಯಾಗಿ ಖುಷಿಯಾಗಿ ಜೀವನ ನಡೆಸ್ತಿದ್ದಾರೆ. ಇಂಥವ್ರು ನೋಡಿದಾಗ ನಾವು ಅಂದ್ಕೋಬೇಕು ಅಷ್ಟೇ, ಇರೋವರೆಗೂ ಜಾಲಿ ಹೋಗೋವರೆಗೂ ಏನೂ ಮಾಡೋಂಗಿಲ್ಲ ಅಷ್ಟೇ. ಮತ್ತು ಇದೇ ಥರ ಡ್ಯೂಟಿ ಇವತ್ತು ಮುಗೀತು. ಡೈಲಿ ಥರ ಇಲ್ಲಿಂದ ಹೊರಟೆ ನಾನು. ಗಾಡಿ ಡೀಸೆಲ್ ಹಾಕ್ಸ್ಬೇಕಿತ್ತು, ಡೀಸೆಲ್ ಖಾಲಿ ಆಗಿದೆ. ಪಾಯಿಂಟ್ ಏನೋ ಇದೆ ಆಲ್ಮೋಸ್ಟ್ ಅಷ್ಟೇ. ಡೀಸೆಲ್ ಹಾಕಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ಫ್ಯಾಕ್ಟ್ರಿ ಕಡೆ ಹೋಗಬೇಕು. ಮತ್ತು ರೆಗ್ಯುಲರಾಗಿ ಈಗ ಹಾಕಿಸ್ತಾರೆ ನಾವು ಶೆಲ್ ಬಂಕಲ್ಲಿ ಹಾಕಿಸ್ತಾರೆ, ದುಡ್ಡು ಎಲ್ಲ. ಮುಂಚೆ ಬರತ್ತು ಮತ್ತು ನೇರದಲ್ಲಿ ಹಾಕಿಸ್ತಾ ಇದ್ರು. ಇವಾಗ ಶೆಲ್ ರೇಟ್ ಕಮ್ಮಿ ಮಾಡಿದ್ದಾರೆ ಅಂದ್ಬಿಟ್ಟು ಕ್ವಾಲಿಟಿ ಮಾಮೂಲೇ ಇರುತ್ತೆ. ಬಟ್ ಬ್ರ್ಯಾಂಡ್ ಅಲ್ವಾ ಶೆಲ್ದು, ಶೆಲ್ಲಲ್ಲಿ ಹಾಕ್ಸೋದು ರೆಗ್ಯುಲರಾಗಿ 2 days ಒಂದ್ಸಲ ಹಾಕಿಸ್ತೀವಿ. ಎಷ್ಟಕ್ಕ? ಹೌದಾ, ಕೋಡ್ ನಂಬರ್ ನೆನ್ಪಿಟ್ಕೊಂಡ್ಬಿಟ್ಟಿದ್ದೀರಾ? ಟೂ ನೈನ್ ಫಿಕ್ಸು ನಮ್ಮದು 2929 ಕರೆಕ್ಷನಲ್ಲಿ ಕರೆಕ್ಟಾಗಿ 32 ಲೀಟ್ರನ್ನ ಬರ್ಬೋದು ಆಲ್ಮೋಸ್ಟ್. ಟೂ ನೈನ್ ಆಲ್ಮೋಸ್ಟು 32 ಲೀಟರ್ ಬರ್ಬೋದು, ಅಷ್ಟೇ ಬರೋದು. ಎಕ್ಸಾಕ್ಟಾಗಿ ಅಷ್ಟೇ ಬಂದಿದೆ. ಒಳಗಡೆ ಡೀಸೆಲ್ ಅಷ್ಟಾಯಿತು. ಒಳಗಡೆ ಹೋಗಿ ಪೇಮೆಂಟ್ ಮಾಡೋಣ. ಕಾರ್ಡ್ ಪೇಮೆಂಟು ಇಲ್ಲಿ ಬಂದು 2929 ಆಗಿದೆ. ಒಂದು ಗೆಟ್ಟವೆ ಕಾಫಿ ಕೊಡಿ. ಗೆಟ್ಟವೆ ಕಾಫಿ ಅದೇ ಹಾಂ ಅದೇ ಸರ್, ಗಾಡಿ ನಂಬರ್ ಹಾಕೋತಾ? ಹಾಂ ತಗೊಳ್ಳಿ. 990 270 0 ಇಲ್ಲ ಕಾರ್ಡು. ಇಲ್ಲಿ ಇದನ್ನ ರೆಡಿ ಮಾಡಿಬಿಡಿ. ಮಾಡ್ತೀನಿ ഇങ്ങോട്ട് വിളിക്കുമല്ലോ എന്തായാലും. എന്തൊന്നും ഉണ്ടെങ്കിൽ വിളിച്ചാൽ ഞാൻ വിളിക്കാം. രാത്രി ഞാൻ വിളിക്കാം. ഓക്കെ ಎಷ್ಟು ಡಿಸ್ಕೌಂಟ್ ಮಾಡಮ್ಮ. ಸರ್ ಒಟ್ಟು 461. ಎಷ್ಟು ಟಿಫನ್ ಹಾಂ
6361 6361 86 86. ಶೆಲ್ಲಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಚಾಕ್ಲೇಟ್ಸ್ ಎಲ್ಲ ಇಟ್ಟಿರ್ತಾರೆ. ಸ್ನ್ಯಾಕ್ಸಿಗೆ ಮಕ್ಳಿಗಂತೂ ಕರ್ಕೊಂಬಂದ್ರೆ ಒಳಗಡೆ ಯಾವ ತಗೊಂಡು ಯಾವ ತಿಂದಿರೋಣ ಅಂತ ಅನ್ಸೋಕ್ಕಲ್ಲ. ಮತ್ತು ಐಸ್ ಕ್ರೀಮ್ ಕೂಡ ಇಟ್ಟಿರ್ತಾರೆ ಕೆಲವೊಂದು. ಮತ್ತು ಈ ಶೆಲ್ ಆ್ಯಪಲ್ಲಿ ರಿಡೀಮ್ ಅಂತ ಕೊಡ್ತಾರಲ್ಲ, ಅದರಲ್ಲೂ ನಾವು ಕ್ಲೈಮ್ ಮಾಡ್ಕೋಬೋದು. ಮತ್ತು ಬಿಸ್ಕೆಟ್ಸು ಎಲ್ಲ ಇಟ್ಟಿರ್ತಾರೆ. ಕೆಲವೊಂದು ವೆಹಿಕಲ್ಲಿ ಬೇಕಾದ್ರೆ ಆಕ್ಸೆಸರೀಸ್ ಕೂಡ ಇಟ್ಟಿದ್ದಾರೆ, ಪಾಲಿಶು ಮತ್ತು ಗ್ಲಾಸ್ ಇಂಚಿಂದು, ರಬ್ಬರ್ ಬಂದು, ಮತ್ತು ಆಯಿಲ್ ಎಲ್ಲ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಕೂಲ್ ಡ್ರಿಂಕ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಕಾಫಿ ಕೂಡ ಸಿಗುತ್ತೆ, ಕಾಫಿನೂ ತೊಗೋಬೋದು. ಚಿಪ್ಸು, ಇನ್ನು ಸ್ನ್ಯಾಕ್ಸು ಆಲ್ಮೋಸ್ಟ್ ಜರ್ನಿ ಮಾಡ್ತಾಯಿದ್ದೀವಿ ಹೊರಗಡೆ ಅಂದರೆ ಟೈಮ್ ಪಾಸಿಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ನೋಡಿ. ವೆರೈಟಿ ಚಿಪ್ಸ್ ಎಲ್ಲ ಇಟ್ಟಿದ್ದಾರೆ, ವೆರೈಟಿ ಕೂಲ್ ಡ್ರಿಂಕ್ಸ್ ಎಲ್ಲ ಇಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ ಇವತ್ತು ಮಾಜಾ ಜ್ಯೂಸ್ ತೊಗೊಂಡೆ ಅಷ್ಟೇ, ಸಾಕು ಅಷ್ಟೇ. ಮಧ್ಯಾಹ್ನ ಆಲ್ರೆಡಿ 12:30 ಆಗಿದೆ ಅಲ್ಲ, ಹೋಗಿ ಊಟ ಮಾಡೋಣ. ಇದು ಜಿಗ್ನಿಲಿರೋ ಬಂಕು, ಇದು ರೆಗ್ಯುಲರ್ ಬಂಕ್ ಇದು. ಬನ್ನಿ ಹೊರಡೋಣ. $3 ಪಾಯಿಂಟ್ ಬಂದಿದೆ ಗುರು, ಅಷ್ಟೇ ಬಂದಿದ್ದು. 3,000ಕ್ಕೆ 3 ಪಾಯಿಂಟು, 1,000ಕ್ಕೆ 1 ಪಾಯಿಂಟ್ ಥರ ಬಂದಿದೆ. ಓಕೆ ಫ್ರೆಂಡ್ಸ್, ಬಂಕಿಂದ ಹೊರಟಾಯಿತು ಫ್ಯಾಕ್ಟ್ರಿ ಕಡೆ. ಫ್ಯಾಕ್ಟ್ರಿಗೆ ಹೋಗಕ್ಕೆ ಇಲ್ಲಿಂದ ಇನ್ನೊಂದು ಅವರ್ ಬೇಕು. ಆಲ್ಮೋಸ್ಟು ಲೋಡ್ ಗಾಡಿಲೇ ಬೇಗ ಬರ್ತೀನಿ ನಾನು. ಖಾಲಿ ಗಾಡೀಲಿ ಹೊಡೆಯೋದಕ್ಕೆ ನಮ್ಗೆ ಗೊತ್ತಲ್ಲ ರೋಡ್ಸ್ ಹೆಂಗಿರ್ತವೆ ಅಂತ. ಇರೋ ಬಾಡಿ ಎಲ್ಲ ಮಸಾಜ್ ಆಗಬೇಕು, ಆ ಥರ ಕೊಕ್ಕುತ್ತೆ ನಮ್ಮ ಗಾಡಿ ಅಂತೂ ಖಾಲೀಲಿ. ಹಂಗಾಗಿ ನಿಧಾನಕ್ಕೆ ಹೋಗಬೇಕು. ಲೋಡ್ ಗಾಡೀಲಿ ಒಂದು ಸ್ವಲ್ಪ 10-15 ಮಿನಿಟ್ಸ್ ಬೇಗನೆ ಬರ್ತೀನಿ. ಲೋಡ್ ಗಾಡೀಲಿ ಮಾತ್ರ ತುಂಬ ಲೇಟ್ ಆಗುತ್ತೆ, ಒಂದು 20 ಮಿನಿಟ್ಸ್ ಲೇಟ್ ಆಗುತ್ತೆ ಖಾಲಿ ಗಾಡಿ ಆದ್ರೂ. ರೋಡು ಆಲ್ಮೋಸ್ಟ್ ಗುಂಡಿ ಇರ್ತವೆ ಅಂತ, ಇಲ್ಲಾಂದ್ರೆ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ ಈ ಕುಕ್ಕೋ ಫೋರ್ಸಿಗೆ. ಖಾಲಿ ಗಾಡೀಲಂತೂ ನಮ್ಮ ಗಾಡಿ ಹೆವಿ ಮೇಲ್ಗಡೆ ಎತ್ತಿರುತ್ತೆ ಗುರು, ಬ್ಯಾಕ್ ಪೇನೇ ಬಂದ್ಬಿಡುತ್ತೆ ಆಲ್ಮೋಸ್ಟು. ವಿಡಿಯೋನ ಇಷ್ಟಪಡಿ ಫ್ರೆಂಡ್ಸ್. ಇಷ್ಟ ಆಗಿಲ್ಲ ಅಂದರೆ ಇಷ್ಟಪಟ್ಟು ಸಪೋರ್ಟ್ ಮಾಡಿ. ನಮಗೂ ಸಪೋರ್ಟ್ ಮಾಡಿದರೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಕಲ್ತ್ಕೋಬೋದು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.